ಒಂದು ಸರ್ಕಾರದಿಂದ ಬಂದಿರುವಂಥ ಒಂದು ಪತ್ರಗಳು ನಮ್ಮ ಜೆಪಿನ ಒಂದು ಆದೇಶಗಳಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಗಬೇಕು ಅಂತ. ಎಸ್ಪೆಷಲಿ ಮೊನ್ನೆ ಬಂದಿರೋದು ನಮಗೆ ಈ ಕೆರೆ ಸರ್ವೆ ಮಾಡಬೇಕು ಅಂತ ಡಿಸಿಯಿಂದ ಆರ್ಡರ್ ಆಗಿದೆ. ಫಸ್ಟು ಪೈಲಟ್ ಪ್ರಾಜೆಕ್ಟ್ ಆಗಿ 2 ಕೆರೆಗಳು ಕೊಟ್ಟಿದೆ, ಕೀರ್ತಿಗುಪ್ಪದ್ದು 2 ಕೆರೆ ಸರ್ವೆ. ಅದು ಆಲ್ರೆಡಿ 2 ಕೆರೆ ಸರ್ವೆ ಆಗಿದೆ. ಅಂದರೆ ಏನು ಗೊತ್ತಾ, ಇದು ಸರ್ವೆ ಮಾಡಬೇಕಂದ್ರೆ ಪ್ರೈವೇಟ್ ಸರ್ವೆ ನಿಯೋಜನೆ ಮಾಡಿದ್ದಾರೆ ಅವರು. ಅವ್ರಿಗೆ ಏನಿದೆಯೋ ಕಾಸ್ಟು ಮತ್ತೆ ಅಲ್ಲಿ JCB ಒತ್ತುವರಿ ಆಗಿದೆ, JCBಗೆ ಫ್ರೆಂಚ್ ಹೊಡೆಯೋಕ್ಕೆ ಎಲ್ಲ ನಾವೇ ಬಳಸಬೇಕು ಮಾಡಿದ್ದಾರೆ. 2 ಕೆರೆ ಏನೋ ಮಾಡಿದ್ವಿ, ಏನೋ ಸಣ್ಣ ಪುಟ್ಟ ಮಾಡಿ ಅವರು ಪ್ರೈವೇಟ್ ಸರ್ವೆ ಕಳಿಸಿ ಏನೋ ಮಾಡಿದ್ರು. ಈಗ ಒಟ್ಟು ನಮ್ಮ ಪಂಚಾಯತಿ 25 ಕೆರೆನ ಹಾಕಿದ್ದಾರೆ. ಅದಕ್ಕೆ ಡೇಟು ಫಿಕ್ಸ್ ಮಾಡಿದ್ದಾರೆ. ಆಲ್ರೆಡಿ ಡೇಟು ಆಗೋಗಿದೆ, ಆಲ್ರೆಡಿ ಡೇಟ್ ಫಿಕ್ಸ್ ಮಾಡಿದ್ರೆ ಅದು ಆಗೋಗಿದೆ. ಒಂದು 25 ಕೆರೆ ಇದೆ. ನಾನು ಇವತ್ತೂ ಮಾತಾಡಿದೆ, ನಮ್ಗೆ 25 ಕೆರೆ ಈಗ ಮಿನಿಮಮ್ ನಮಗೆ 10 ರಿಂದ 15 ಸಾವಿರ ಬೇಕು. ಕೆರೆ ಸರ್ವೆ ಫೀಸ್ ನಾವೇ ಭರಿಸಬೇಕು, JCB ನಾವೇ ಕೊಡಬೇಕು. 20 ಸಾವಿರ ಮೇಲೆ ಆಗುತ್ತೆ. 25 ಕೆರೆ ಅಂದರೆ ಎಷ್ಟಾಗುತ್ತೆ? 3 ಲಕ್ಷ 5 ಲಕ್ಷ 25 ಕೆರೆ ಅಲ್ವಾ? 20 ಅನ್ಕೊಳ್ಳಿ, ಇಲ್ಲ 10 ಸಾವಿರ ಅನ್ಕೊಳ್ಳಿ. ಒಂದು ಕೆರೆ ಜಾಸ್ತಿ ಆಗುತ್ತೆ, ಒಂದು ಕೆರೆ ಕಡಿಮೆ ಆಗುತ್ತೆ. ಇವಾಗ ದೊಡ್ಡ ಕೆರೆಗೆ 25 ಆಗುತ್ತೆ, 30 ಆಗುತ್ತೆ. ಅದು ನಾನು ಇವಾಗ ಹೇಳಿದೆ, ಇಲ್ಲಪ್ಪ ಅದು DC ಆರ್ಡ್ರು ಅಂತ ಹೇಳಿದ್ರು. ಆಯ್ತು ಸರ್, ನಾವು ಮೀಟಿಂಗಲ್ಲಿ ಇರ್ತೀನಿ ಅಂದ್ರೆ ಈ ರೀತಿ ಆಗಿದೆ. ಸರ್ವೆ ಕೆರೆ ಸರ್ವೆ ಮಾಡೋದು ಒಳ್ಳೇದೇ. ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು ಕೆಲವೊಂದು ಅದು ಕಾಂಪ್ಲಿಕೇಶನ್ ಇನ್ನೂ ಬರ್ತದೆ. ನೆಕ್ಸ್ಟ್ ಕಾಂಪ್ಲಿಕೇಶನ್ ಬರ್ತವೆ. ಅದೆಲ್ಲ ಒತ್ತುವರಿ ನಾವು ಆಕ್ಚುಲಿ ಮಾರ್ಕ್ ಮಾಡ್ಕೊಡಿ, ತಹಸೀಲ್ದಾರ್ಗೆ ರಿಪೋರ್ಟ್ ಮಾಡಿ. ಆಕ್ಚುಲಿ VA ಗೊತ್ತಾಗುತ್ತೆ. VA ನಿಮ್ಮ ವಿಲೇಜ್ VAಗೆ ಹೇಳಿದ್ರೆ ಲ್ಯಾಂಡ್ ಬೇಕು ಹಾಕೊಂಡಿದೆ, ಅದರಲ್ಲಿ ಅವ್ರು ನೋಡ್ಬಿಟ್ರೆ ಒತ್ತುವರಿ ಆಗಿದೆ ಇಲ್ಲ ಅಂತ ಅವರೇ ಹೇಳ್ತಾರೆ. ನಿಮ್ಮ ಕೆರೆ ಯಾವ, ಫಾರ್ ಎಕ್ಸಾಂಪಲ್ ಇವಾಗ ಕೀರ್ತಿಗುಪ್ಪ ಕೆರೆನೇ ಯಾವ ಒಂದು ಕೆರೆ ಯಾವ್ದಾನ ಹಿಂಗಾಗಿದೆ ಅಂತ ಅವರು ಲ್ಯಾಂಡ್ ಬಿಟ್ ಹಾಕೊಂಡು ನೋಡಿದೆ ಅಂದರೆ ಅವ್ರು ಗೊತ್ತಾಗುತ್ತೆ ಒತ್ತುವರಿ ಇಷ್ಟ ಆಗಿದೆ, ಇಷ್ಟು ಎಕರೆ ಆಗಿದೆ ಅಂತ ಹೇಳ್ತಾರೆ. ಸೊ ನಾವು ಏನಂದರೆ ಒತ್ತುವರಿ ತೆರವು ಮಾಡೋದು ಹೆಂಗೆ ಅಂದರೆ ನಮ್ಮ ಕೈಲಿ ಆಗಲ್ಲ ಅಂದರೆ ತಹಸೀಲ್ದಾರ್ ಬರ್ತಾರೆ. ಫಸ್ಟ್ ನೀವು ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಒತ್ತುವರಿ ತೆರವಿಗೆ ಲೆಟರ್ ಹಾಕೊಳ್ಳಿ, ಆಮೇಲೆ ಮಾಡ್ಸೋಣ ಅಂತ ಹೇಳಿದ್ದಾರೆ DC. ಆದರೆ ನಮಗೆ ಪ್ರಾಬ್ಲಮ್ ಅಂದರೆ 25 ಕೆರೆ ಇದೆ. ಅದು ಪ್ರಾಬ್ಲಮ್. 25 ಕೆರೆಗೆ ಇಲ್ಲಿಂದ ರೆವೆನ್ಯೂ ತರೋದು ಅಂತ ಇವಾಗ ರೌಂಡ್ ಒಂದು ನಂಬರ್ 10 ಸಾವಿರ ಹಾಕಬೇಕು. ಒಂದು ನಂಬರ್ 5 ಸಾವಿರ ಹಾಕಬೇಕು. ಕೆರೆ ಹಾಕಬೇಕು. 5 50 ಇಲ್ಲ ನೋಡಿ, ಕೀರ್ತಿಗುಪ್ಪದ್ದು 3 ಕೆರೆ ಹಾಕಿದೆ. ಪೂಜಾರಳ್ಳಿದು 1 ಕೆರೆ, ಒಂದು ದೊಡ್ಡ ಕೆರೆ ಕೆರೆ. ಚಿನ್ನಾಗನಹಳ್ಳಿದು 4 ಕೆರೆ, 4 ಕೆರೆ ಇದೆ. ತೊಂಗಲ್ದು 2 ಕೆರೆ, ಮಾರಿಕೊಪ್ಪದು 5 ಕೆರೆ, 6 ಕೆರೆ ಹಾಕಿದೆ. ಆದರೆ ದೊಡ್ಡಕಂಬಳಿ 3, ಸರಿ ಮಾರಿಕೊಪ್ಪದ 3, ದೊಡ್ಡಕಂಬಳಿ 3. ದೊಡ್ಡ ಕೆರೆ ಇದೆ ಸರ್. தீபாவளி நீ தாண்டி ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.